ಮಾಜಿ ಶಾಸಕರ ವಿರುದ್ಧ ಆಂದೋಲನ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ 2 ವೀರಶೈವ ಮಹಾಸಭಾ ಇದೆ. ಒಂದು ಕಾಂಗ್ರೆಸ್ದು ಹಾಗೂ ಒಂದು ಬಿಜೆಪಿ ಪಕ್ಷದ್ದು ಅಂತ. ಹಣವಂತರಿಗೆ ತೊಂದರೆ ಆದಾಗ ಮಾತ್ರ ಮಹಾಸಭಾದವರು ಬೀದಿಗಿಳಿತಾರೆ. ಜಿಲ್ಲೆಯ ಜಂಗಮ ಸಮಾಜದ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆಂದೋಲನ ಶ್ರೀಗಳು. ಮಾಜಿ ಶಾಸಕರಿಗೂ ಜೈ ಅಂತಾರೆ, ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಜೈ ಅಂತಾರೆ ಅಂತ ಜಂಗಮ ಸಮಾಜದ ವಿರುದ್ಧ ಕಿಡಿಕಾರಿದ್ದಾರೆ. ಮಾಜಿ ಶಾಸಕ ಬೆಂಬಲಿಗರು FIR ರದ್ದು ಮಾಡಿ ಅಂತ ಪ್ರತಿಭಟನೆ ಮಾಡ್ತಾರೆ. ಮಾಜಿ ಶಾಸಕರ 100 FIR ಆದರೂ ಕೂಡ ಬಗ್ಗಲ್ಲ ಅಂತ ಹೇಳ್ತಾರೆ. ನಮ್ಮ ಹಿಂದೆ ಉಕ್ಕಿನ ಮನುಷ್ಯ ಅಮಿತ್ ಶಾ ಇದ್ದಾರೆ ಎಂದು ಹೇಳುವ ಮಾಜಿ ಶಾಸಕರು ಹಿಂದೆ ಎಲ್ಲಿ ಹೋಗಿದ್ರು? ಅಮಿತ್ ಶಾ ಅವರನ್ನ 2024ರಲ್ಲಿ ಟೀಕಿಸಿದವರ ವಿರುದ್ಧ ಮಾತನಾಡೋಕೆ ಅವಾಗ ಆಗಿಲ್ವಾ? ಮೋದಿಯವರ ಬಗ್ಗೆ ಅವಾಚ್ಯ ಶಬ್ದದಿಂದ ಬೈದವರ ಕೈಯಿಂದ ನೀವು ಸನ್ಮಾನವನ್ನು ಮಾಡಿಸ್ಕೊಳ್ತೀರಿ. ತಮ್ಮ ಬುಡಕ್ಕೆ ನೀರು ಬಂದಾಗ ಅವರಿಗೆ ಉಕ್ಕಿನ ಮನುಷ್ಯ ಅಮಿತ್ ಶಾ ನೆನಪಿಗೆ ಬಂದ್ರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಚುನಾವಣೆಗೋಸ್ಕರ ಮೋದಿ ಹಾಗೂ ಅಮಿತ್ ಶಾ ಹೆಸರನ್ನ ಬಳಸಿಕೊಳ್ತಾ ಇದ್ದೀರಿ. ಎಲ್ಲ ಸ್ವಾಮೀಜಿಗಳಿಂದ ಮಾಜಿ ಶಾಸಕರ ಪರ ಹೇಳಿಕೆ ತೆಗೆದುಕೊಂಡಿರೋರು ಮಾಜಿ ಶಾಸಕರು ಸುಲಭನ ಶ್ರೀಗಳಿಂದ ಹೇಳಿಕೆಯನ್ನ ಕೊಡಿಸಲಿ ಅಂತ ತಿಳಿಸಿದ್ದಾರೆ. ಮರಣ ಹೊಂದಿದ ಮಂತ್ರಿ ವಿರುದ್ಧ ಮಾತನಾಡುವ ಮಾಜಿ ಶಾಸಕರು ಜೀವಂತ ಇರುವ ಮಂತ್ರಿ ವಿರುದ್ಧ ಮಾತನಾಡಲಿ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಒಂದೆರಡು ಮಾತುಗಳನ್ನು ಆಡಿದ್ರು. ಆಮೇಲೆ ಅದ ನಂತರ ಇಲ್ಲಿಯ ಕೆಲ ಮುಸ್ಲಿಂ ಸಂಘಟನೆಗಳು, ಮುಸ್ಲಿಂ ಕಾಂಗ್ರೆಸ್ ನೇತಾರರು ಅದನ್ನು ಖಂಡಿಸಿದರು. ಅದ್ರ ಜೊತೆಗೆ ನಮ್ಮ ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಇದೆ. 2 ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲೆಗೆ ಒಂದಿದ್ರೆ ನಮ್ಮ ಕಲಬುರಗಿಗೆ 2, ಪಕ್ಷಕ್ಕೊಂದು, ಒಂದು ಕಾಂಗ್ರೆಸ್ಸಿಗೆ, ಇನ್ನೊಂದು BJPಗೆ. ಈ 2 ಲಿಂಗಾಯತ ಮಹಾಸಭಾಗಳು ತಮ್ಮ ತಮ್ಮ ನಾಯಕರಿಗೆ, ಶ್ರೀಮಂತ ಮಕ್ಕಳಿಗೆ, ಅಧಿಕಾರ ಇದ್ದವರಿಗೆ ಏನಾದರೂ ಬೇರೆಯವರಿಂದ ತೊಂದರೆ ಆದಾಗ ಇವರು ಬೀದಿಗಿಳಿತಾರೆ. ಇವರು ತಲೆ ಮೇಲೆ ಕೇಸರಿ ಶಲ್ಲೆ, ತಲೆ ಮೇಲೆ ಕೇಸರಿ ಟೋಪಿ, ಕೊರಳಲ್ಲಿ ಕೇಸರಿ ಶಲ್ಲೆ ಹಾಕೊಂಡು ಬಂದು ರಸ್ತೆ ಮೇಲೆ ಕೂತ್ಕೊಳ್ತಾರೆ. ಅದ್ರ ಜೊತೆಗೆ ಇನ್ನೊಂದಿದೆ ಜಂಗಮ ಸಮಾಜ. ಇವರು ಪ್ರಿಯಾಂಕಾ ಖರ್ಗೆ ಅವರಿಗೂ ಜೈ ಹಾಕ್ತಾರೆ. ಈ ಕಡೆ ಬಂದಾಗ ಮಾಜಿ ಶಾಸಕ ಅಪ್ಪುಗೌಡರಿಗೂ ಜೈ ಹಾಕ್ತಾರೆ. ಅದೇ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಏನಾದರೂ ಸಮಸ್ಯೆ ಆದರೆ ಈ 2 ಪಕ್ಷದವರಿಗೆ, ಅಂದರೆ ಈ ವೀರಶೈವ ಲಿಂಗಾಯತ ಸಭಾ ಮತ್ತು ಜಂಗಮ ಸಮಾಜದವರಿಗೆ ನಾವು ಬನ್ನಿ ಪ್ರತಿಭಟನೆ ಮಾಡೋಣ ಅಂತ. ನಂದಿಕೂರು ಮಲ್ಲಯ್ಯ ಸ್ವಾಮಿ ಒಂದು ಹಲ್ಲೆ ಪ್ರಕರಣದಲ್ಲಿ ಆಮೇಲೆ ಇವ್ರು ಹೇಗಿದ್ದಾರೆ ಅಂದರೆ, ನಾವು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅವರು ಖರ್ಗೆ ಅವ್ರ ಕಡೆಯವರಿದ್ದರೆ ಇವರು ಪ್ರತಿಭಟನೆಗೆ ಬರೋದಿಲ್ಲ. ಇಂತಹ ದುಸ್ಥಿತಿ ಇವತ್ತು ನಮ್ಮ ಜಂಗಮ ಸಮಾಜ ಮತ್ತು ವೀರಶೈವ ಲಿಂಗಾಯತ ಸಮಾಜದಲ್ಲಿ ನಾವು ನಿರಂತರವಾಗಿ ಕಾಣ್ತಾ ಇದ್ದೀವಿ. ಮತ್ತೆ ಹೇಳ್ತಾರೆ ಈ ಎಲ್ಲ ಸಮಾಜದವರು ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ರವ್ರ ಮೇಲೆ ಆದಂತಹ FIR ಅನ್ನ ರದ್ದು ಮಾಡಬೇಕು. FIR ಹಾಕ್ಸ್ಕೊಂಡಂತ ಮಾಜಿ ಶಾಸಕರು ಹೇಳ್ತಾರೆ ಇಂಥ 100 FIR ಆದ್ರೂ ನಾನು ಹೆದರೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ನೀವು FIR ರದ್ದು ಮಾಡ್ರಿ ಅಂತ ರಸ್ತೆಗೆ ಯಾಕೆ ಇಳಿತೀರಿ? ಮಾತಾಡ್ತಾ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರದ್ದು ಪತ್ರಿಕಾಗೋಷ್ಠಿ ನಾನು ನೋಡಿದೆ, ಟ್ರ್ಯಾಕೇ ಇರಲಿಲ್ಲ ಅವರು. ಇಲ್ಲಿಯ ಕಲಬುರಗಿಯಲ್ಲಿ ಗೂಂಡಾಗಳಿದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಮತ್ತೆ ಇವರ ಕಡೆ ಇಲ್ಲಿಯ ಜನಾಂಗದಿಂದ 1 ಲಕ್ಷ ಸಹಿ ಸಂಗ್ರಹ ಮಾಡ್ತೇವೆ. ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ಅವ್ರಿಗೆ ಸಲ್ಲಿಸ್ತೀವಿ ಅಂತಾದ್ರೂ ಹೇಳ್ಬೇಕಲ್ಲ.
ಅದು ಏನು ಹೇಳಲೇ ಇಲ್ಲ. ನಿಮ್ಮಲ್ಲಿ ಗೃಹ ಮಂತ್ರಿ ಖರ್ಗೆ ಅವರು ಇದ್ದಾರೆ, ನಮ್ಮಲ್ಲಿ ಉಕ್ಕಿನ ಮನುಷ್ಯ ಅಮಿತ್ ಶಾ ಅವರು ಇದ್ದಾರೆ. ಈಗ ನೆನಪಾಯ್ತಾ ನಿಮಗೆ ಅಮಿತ್ ಶಾ ಅವರು? ಡಿಸೆಂಬರ್ 2024ರಲ್ಲಿ ಇದೇ ಅಮಿತ್ ಶಾ ಅವರ ವಿರುದ್ಧ ರಾಜ್ಯ ಮತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ದೊಡ್ಡ ಹೋರಾಟ ಆಯಿತು ಅವರ ವಿರುದ್ಧ. ಬಾಯಿಗೆ ಬಂದಾಗೆ ಅಮಿತ್ ಶಾ ಅವರನ್ನ ಟೀಕಿಸಿದ್ರು. ನಾಲಿಗೆ ಮತ್ತು ತಲೆಯನ್ನ ಕತ್ತರಿಸಿ ತಂದವರಿಗೆ 1 ಕೋಟಿ ಬಹುಮಾನ ಘೋಷಣೆ ಮಾಡಿದರು. ಒಂದೇ ಒಂದು ಕ್ರಮ ತೆಗೆದುಕೊಳ್ಳಲಿಕ್ಕೆ ನೀವು ಸಿದ್ಧರಾಗಲಿಲ್ಲ. ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರಿಗೆ ಅವಾಚ್ಯ ಶಬ್ದದಿಂದ ಫೇಸ್ಬುಕ್ನಲ್ಲಿ ನಿಂದಿಸಿದ್ರು. ಬೂಟಿಂದ ಹೊಡೀರಿ ಅಂತ ಹೇಳಿದರು. ಅವರನ್ನು ನೀವು ಮನೆಗೆ ಕರ್ಕೊಂಡು ಕುರ್ಚಿ ಹಾಕಿ ಕೂಡಿಸಿ ಅವರಿಂದ ನೀವು ಮಾಲೆ ಹಾಕಿಸ್ಕೊಡ್ತೀರಿ. ಇದ್ಯಾವ ಬದ್ಧತೆ ರೀ ನಿಮ್ದು? ಹನುಮಂತ ಯಳಸಂಗಿ ಬರ್ತ್ಡೇಗೆ ಹೋಗಿ ಅದೇ ಹನುಮಂತ ಯಳಸಂಗಿ ಅವರು ಫೇಸ್ಬುಕ್ನಲ್ಲಿ ಈ ರೀತಿಯಾದಂತಹ ಮೋದಿ ಅವರಿಗೆ ಟೀಕೆ ಮಾಡಿದ್ದಾರೆ. ಇದೇ ಯಳಸಂಗಿ ಅವರು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಒಂದು ಗ್ರಾಮದಲ್ಲಿ ವೀರಶೈವ ಲಿಂಗಾಯತರು ಎಷ್ಟು ಜನ ಇದ್ರಿ? ನಾವು ದಲಿತರು, ಮುಸ್ಲಿಮರು ತಲ್ವಾರ್, ಟಿಪ್ಪು ಸುಲ್ತಾನ್ ತಲ್ವಾರ್ ತಗೊಂಡು ಬಂದ್ರೆ ಓಡಿ ಹೋಗ್ತೀರಿ ನೀವು ಅಂತ ಹೇಳಿ ಭಾಷಣ ಕೊಟ್ಟರು. ಅವ್ರ ವಿರುದ್ಧ ಈ ವೀರಶೈವ ಲಿಂಗಾಯತ್ ಸಮಾಜ್ ಒಂದೇ ಒಂದು ಹೋರಾಟ ಕೈಗೆತ್ತಿಕೊಳ್ಳಲಿಲ್ಲ. ಈಗ ತಮ್ಮ ಬುಡಕ್ಕೆ ನೀರು ಬಂದಾಗ ಮಾಜಿ ಶಾಸಕ ಹೇಳ್ತಾರೆ, ನಮ್ಮಲ್ಲಿಯೂ ಉಕ್ಕಿನ ಮನುಷ್ಯ ಅಮಿತ್ ಶಾ ಅವರು ಇದ್ದಾರೆ. ಅಂದ್ರೆ ನಿಮಗೆ ಮತ ಹಾಕೊಳ್ಳಿಕ್ಕೆ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುವುದಕ್ಕೆ ಮೋದಿ ಅವರು ಅಮಿತ್ ಶಾ ಅವರ ಹೆಸರನ್ನ ನೀವು ಬಳಸ್ಕೊಳ್ತಾ ಇದ್ದೀರಿ.